ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಭಾನುವಾರ ರಾಮಲೀಲಾ ಮೈದಾನ, ದೆಹಲಿ ಇಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಇತ್ತು. ಏನದು? ವೋಟ್ ಚೋರಿಯ ಬಗ್ಗೆ. ಕಾಂಗ್ರೆಸ್ಸಿನ ಘಟಾನುಘಟಿಗಳೆಲ್ಲ ವೇದಿಕೆಯೆಲ್ಲ ಹತ್ತಿ ಸಾಕಷ್ಟು ವೋಟ್ ಚೋರಿಯ ಕುರಿತಾಗಿ ಮಾತಾಡೋದಿತ್ತು. ಆ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಬರ್ತಿದ್ರು, ಏನೇನೋ ನಡೀತಾ ಇತ್ತು. ಇದರ ನಡುವೆ ಆ ಕಾರ್ಯಕ್ರಮ ಆರಂಭ ಆಗೋದಕ್ಕೂ ಮೊದಲು 2 ಗಂಟೆಗಳ ಮೊದಲು ಒಂದು ಸೀಕ್ರೆಟ್ ಮೀಟಿಂಗ್ ಆಗತ್ತೆ. ಪ್ರಶಾಂತ್ ಕಿಶೋರ್ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರ ನಡುವೆ ಒಂದು ಸೀಕ್ರೆಟ್ ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ ನಲ್ಲಿ ರಾಹುಲ್ ಗಾಂಧಿಯೂ ಸಹ ಉಪಸ್ಥಿತಿ ಇರಲಿಲ್ಲ. ಸೊ ಏನದು ಮೀಟಿಂಗ್, ಏನು ಹೊರಗಡೆ ಬರ್ತಿದೆ, ಏನು ಮಾತಾಡಿದ್ರು ಅವರಿಬ್ಬರಲ್ಲಿ, ಮತ್ತು ಅದರ ಬಗ್ಗೆ ಮಾಧ್ಯಮಗಳು ಪ್ರಿಯಾಂಕಾ ಗಾಂಧಿ ಅವರನ್ನ ಕೇಳಿದಾಗ ಮಾಧ್ಯಮಗಳ ವಿರುದ್ಧನೇ ರೇಗಾಡಿದ್ರು ಪ್ರಿಯಾಂಕಾ ಗಾಂಧಿ. ಇದು ಒಂದು ಸುದ್ದಿನ, ಅದನ್ನೇ ಯಾಕೆ ಕೇಳ್ತಿದ್ದೀರಿ ಅಂತ. ಸೊ ನಮಗೆ ತಿಳಿದು ಬಂದಿರೋ ಮಾಹಿತಿ ಏನ್ ಚರ್ಚೆ ನಡೆದಿರಬಹುದು ಅವರಿಬ್ಬರ ನಡುವೆ ಅನ್ನೋದನ್ನ ನೋಡಿದಾಗ 2 ಪಾಯಿಂಟ್ಗಳು ಬರ್ತಾ ಇದೆ. ಒಂದು, ಜನ್ ಸುರಾಜ್ ಪಕ್ಷವನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡುವುದರ ಕುರಿತಾಗಿ ಪ್ರಿಯಾಂಕಾ ಗಾಂಧಿ ಆಫರ್ ಕೊಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್ಗೆ ಅನ್ನೋದು ಒಂದು ಬರ್ತಿದ್ರೆ, ಹಾಗಲ್ಲ ಅದು ಉತ್ತರ ಪ್ರದೇಶದಲ್ಲಿ 2027 ಚುನಾವಣೆ ಇದೆಯಲ್ಲ, ಆ ಚುನಾವಣೆಗೆ ಕಾಂಗ್ರೆಸ್ಸಿನ ಸಲಹೆಗಾರರಾಗಿ ಪ್ರಶಾಂತ್ ಕಿಶೋರ್ ಪ್ರಿಯಾಂಕಾ ಗಾಂಧಿ ಅವರ ಜೊತೆ ನಿಲ್ತಾರೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲೇ ಕಾಂಗ್ರೆಸ್ ಉತ್ತರ ಪ್ರದೇಶದ ಚುನಾವಣೆಗೆ ಹೋಗುತ್ತೆ. ಸೊ ಏನು ಎಕ್ಸಾಕ್ಟ್ ಆಗಿ ಏನೆಲ್ಲ ಮಾಹಿತಿ ಹೊರಗಡೆ ಬರ್ತಾ ಇದೆ, ಏನ್ ನಡೆದಿರಬಹುದು ಅನ್ನೋದನ್ನ ತಿಳಿಸುವ ಪ್ರಯತ್ನ ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಬಿಹಾರದಲ್ಲಿ ಹೊಸ ಪಕ್ಷ ಉದಯ ಆಯಿತು. ಕಳೆದ 3 ವರ್ಷದಿಂದ ಆಗಿದೆ. ಜನ್ ಸುರಾಜ್ ಪಕ್ಷ ಅಂತ. ಅದರ ಸಂಸ್ಥಾಪಕ ಅಧ್ಯಕ್ಷರು ಅಥವಾ ಮುಖ್ಯ ವ್ಯಕ್ತಿಯಾಗಿ, ಮುಖ್ಯ ನಾಯಕರಾಗಿ ಪ್ರಶಾಂತ್ ಕಿಶೋರ್. ಯಾವ ಪ್ರಶಾಂತ್ ಕಿಶೋರ್ ಅಂದ್ರೆ 2014ರಲ್ಲಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಪ್ರಧಾನಿಯಾದಾಗ ಆ ಇಡೀ ಚುನಾವಣಾ ಪ್ರಚಾರದ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥದ್ದು ಪ್ರಶಾಂತ್ ಕಿಶೋರ್. ಆ ನಂತರ ಪಕ್ಷಾತೀತವಾಗಿ ಸಾಕಷ್ಟು ಪಕ್ಷಗಳ ಜೊತೆ ಕೆಲಸ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಜೊತೆ ಕೆಲಸ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಟಿಎಂಸಿಗೆ ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಜಾಗಗಳಲ್ಲಿ ಎಲ್ಲ ಪಕ್ಷಗಳಿಗೂ ಸಹ ಮಾಡಿದ್ದಾರೆ. ಆದರೆ ಬಿಜೆಪಿಗೆ ಅವರು ಕೊಟ್ಟಂತಹ ಓಪನಿಂಗ್ ಇತ್ತಲ್ಲ, ನರೇಂದ್ರ ಮೋದಿಗೆ ಕೊಟ್ಟ ಓಪನಿಂಗ್ ಇತ್ತಲ್ಲ, ಸೋಷಿಯಲ್ ಮೀಡಿಯಾ ಬಳಸ್ಕೊಳ್ಳೋದು ಹೇಗೆ, ಫೇಕ್ ನ್ಯೂಸ್ಗಳನ್ನು ಹಾಕೋದು ಹೇಗೆ, ಹೇಗೆ ಜನರನ್ನ ಸೆಳಿಬೇಕು, ಆ ಘೋಷಣೆಗಳು ಅಬ್ ಕಿ ಬಾರ್ ಮೋದಿ ಸರ್ಕಾರ್ ಅಚ್ಚೆ ದಿನ ಆಯೆಂಗೆ, ಇದೆಲ್ಲವೂ ಪ್ರಶಾಂತ್ ಕಿಶೋರ್ ಕೊಟ್ಟಂತಹ ಘೋಷಣೆಗಳು. ಅವು ಹೇಗೆ ಬಳಸ್ಕೊಳ್ಳಾಯ್ತು, ಇದೆಲ್ಲವೂ ಸಹ ಪ್ರಶಾಂತ್ ಕಿಶೋರ್ಗೆನೆ ಕ್ರೆಡಿಟ್ ಹೋಗಿರೋದು. ಅಂತಹ ಪ್ರಶಾಂತ್ ಕಿಶೋರ್ ನಾನು ಯಾಕೆ ಇವರಿಗೆ ಸಜೆಷನ್ ಕೊಟ್ಕೊಂಡಿರ್ಲಿ, ಅಷ್ಟು ತಿಳುವಳಿಕೆ ನನಗಿರೋದ್ರಿಂದ ನಾನೇ ಒಂದು ರಾಜಕೀಯ ಪಕ್ಷವನ್ನು ಮಾಡ್ತೀನಿ ಅಂತ ಹೇಳಿ ಬಿಹಾರದಲ್ಲಿ ಜನ್ ಸುರಾಜ್ ಪಕ್ಷ ಮಾಡಿದ್ರು. ಮತ್ತು ಇಡೀ ಬಿಹಾರವನ್ನ ಕಳೆದ 3 ವರ್ಷಗಳಿಂದಲೂ ಸಹ ಕಾಲ್ನಡಿಗೆಯಲ್ಲೇ ಓಡಾಡ್ಕೊಂಡಿದ್ದಾರೆ, ಯಾತ್ರೆ ಮಾಡ್ತಿದ್ದಾರೆ. ಅದು ಚುನಾವಣೆಗಳು ಮೊನ್ನೆ ಮುಗಿದಾಗ ಅದನ್ನೇ ದೊಡ್ಡ ಇದನ್ನು ಮಾಡಿದ್ರು. ಇಡೀ ಬಿಹಾರ ಸುತ್ತಬಿಟ್ಟಿದ್ದೀನಿ, ಜನರ ನಾಡಿ ಮಿಡಿತ ನನಗೆ ಗೊತ್ತಿದೆ, ಈ ಬಾರಿ ನಿತೀಶ್ ಕುಮಾರ್ ಡಮಾರ್ ಅಂತೆಲ್ಲ ಹೇಳ್ಕೊಂಡ್ರು. ಬಟ್ ಅದೇನು ನಡೀಲಿಲ್ಲ, ಉಲ್ಟಾನೇ ನಡೀತು. ಈಗ ಅವರು ಏನು ಹೆಚ್ಚಿಗೆ ಮಾತಾಡ್ತಿಲ್ಲ. ಚುನಾವಣೆ ಮುಗಿದು 2-3 ದಿನದವರೆಗೂ ಕಾಣಿಸ್ಕೊಂಡೇ ಇರಲಿಲ್ಲ. ಫಲಿತಾಂಶಗಳು ಬಂದ ಮೇಲೆ ಫಲಿತಾಂಶಗಳ ಬಗ್ಗೆ ಕಾಣಿಸ್ಕೊಂಡ ನಂತರ ಹೇಳಿದ್ದವರು 10,000 ಚುನಾವಣೆ ನಡೆಯುವಾಗಲೇ, ಮತದಾನ ನಡೆಯುವಾಗಲೇ ಹಾಕ್ಬಿಟ್ರೆ ಗೆಲ್ಲಲ್ವಾ ಅಂತ ಹೇಳಿದ್ರು. ಆಮೇಲೆ ಅವರು ಹಾಕಿದಂತಹ ಚಾಲೆಂಜ್ ಒಂದಿತ್ತಲ್ಲ, ಈ ಬಾರಿ ಜೆಡಿಯು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಜೆಡಿಯು 25 ಸೀಟ್ ದಾಟಲ್ಲ, ದಾಟ್ಬಿಟ್ರೆ ನಾನು ರಾಜಕೀಯ ಬಿಟ್ಟುಬಿಡ್ತೀನಿ ಅಂತಂದಿದ್ರು. ಅದರ ಬಗ್ಗೆನೂ ಕೇಳಿದಾಗ ನ್ಯಾಯವಾದ ದಾರಿಯಲ್ಲಿ ಗೆದ್ದಿದ್ರೆ ಬಿಡ್ತಿದ್ದೆ, ಇದು ಅನ್ಯಾಯದ ಮಾರ್ಗ, ಅಕ್ರಮ ಮಾರ್ಗ, ನಾನ್ಯಾಕೆ ಬಿಡ್ಲಿ ಅಂತ ಡೈಲಾಗ್ ಹೊಡೆದು ತಾನೊಬ್ಬ ಪ್ಯೂರ್ ರಾಜಕಾರಣಿ, ಆಡಿದ ಮಾತಿಗೂ ನಡವಳಿಕೆಗೂ ಸಂಬಂಧ ಇಲ್ಲ ಅಂತ ತೋರಿಸ್ಕೊಟ್ರು. ಅದೊಂದು ಕಡೆ. ಸೊ ಅಂತಹ ಪರಿಸ್ಥಿತಿಯಲ್ಲಿ ಈಗ ಪ್ರಶಾಂತ್ ಕಿಶೋರ್ಗೆ 0 ಸೀಟುಗಳು, ಪರ್ಸೆಂಟೇಜು ಏನು ಹೆಚ್ಚಿಗೆ ಬರಲಿಲ್ಲ. ಒಟ್ಟಿನಲ್ಲಿ ಅದೊಂದು ದೊಡ್ಡ ಅಟರ್ ಫ್ಲಾಪು. ಅದರ ಆ ಒಂದು ಏನು ದುಃಖ ಅಂತ ಕರಿತೀರಾ, ಅಥವಾ ಆ ನಿರಾಸೆಯಲ್ಲಿ ಇರಬೇಕಾದ್ರೆ ಈ ಮೀಟಿಂಗ್ ಅನ್ನು ಸೀರಿಯಸ್ ಆಗಿ ನೋಡ್ಬೇಕಾಗತ್ತೆ. ಯಾವುದು? ಕಾಂಗ್ರೆಸ್ ಜೊತೆ ಮೀಟಿಂಗು, ಅದು ಸಹ ಪ್ರಿಯಾಂಕಾ ಗಾಂಧಿ ಅವರ ಜೊತೆ 1-to-1 ಮೀಟಿಂಗ್. ರಾಹುಲ್ ಗಾಂಧಿನೂ ಆ ಮೀಟಿಂಗ್ ಅಲ್ಲಿ ಇರಲಿಲ್ಲ. ಹಾಗಾದ್ರೆ ಇವರ ನಡುವೆ ಏನು ಸಂಭಾಷಣೆ ನಡೀತು, ಏನು ಮೀಟಿಂಗು, ಯಾರು ಕರೆದಿದ್ದು? ಪ್ರಶಾಂತ್ ಕಿಶೋರ್ ಕರೆದಿದ್ದ, ಪ್ರಿಯಾಂಕಾ ಗಾಂಧಿ ಕರೆದಿದ್ದ?
ಸೊ ಬರ್ತಿರೋ ಮಾಹಿತಿ ಪ್ರಕಾರ ಪ್ರಿಯಾಂಕಾ ಗಾಂಧಿ ಅವರೇ ಕರೆದಿರೋದು, ಬನ್ನಿ ನಿಮ್ ಜೊತೆ ಮಾತಾಡೋಕಿದೆ ಅಂತ. ಇದೇನು ಕಾಂಗ್ರೆಸ್ ಮತ್ತೆ ಪಿ ಕೆ ನಡುವೆ ಮಾತುಕತೆ ಅಥವಾ ಒಂದು ಏನೋ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ಪ್ರಯತ್ನದ್ದು ಮೊದಲನೇ ಅಟೆಂಪ್ಟ್ ಏನಲ್ಲ. 2022ರಲ್ಲಿ ಕಾಂಗ್ರೆಸ್ಗೆ ಸಲಹೆಗಾರರಾಗಿ ಬರಬೇಕು, ಕಾಂಗ್ರೆಸ್ ಪಕ್ಷದೊಳಕ್ಕೆ ಬಂದ್ಬಿಡ್ಬೇಕು. ಆ ನಂತರ 2024ರಲ್ಲಿ ಮೋದಿನ ಸೋಲಿಸೋದಕ್ಕೆ ನಾನೇ ಕೆಲಸ ಮಾಡಬೇಕು ಅಂತ ಪ್ರಶಾಂತ್ ಕಿಶೋರ್ ಆವೇಶದಲ್ಲಿ ಬಂದ್ರು, ರಾಹುಲ್ ಗಾಂಧಿನೂ ಕರ್ಸ್ಕೊಂಡ್ರು. ಬಟ್ ಅಲ್ಲಿ ಒಪ್ಪಂದ ಆಗ್ಲಿಲ್ಲ. ಪ್ರಶಾಂತ್ ಕಿಶೋರ್ ಕೇಳಿದ್ದು, ನನಗೆ ಫ್ರೀ ಹ್ಯಾಂಡ್ ಬೇಕು, ಯಾರು ಮಧ್ಯ ಪ್ರವೇಶ ಮಾಡಬಾರ್ದು, ಯಾರು ಏನು ಹೇಳಬಾರ್ದು, ನಾನು ಮಾಡಿದ್ದೆ ಫೈನಲ್. ಗಾಂಧಿ ಫ್ಯಾಮಿಲಿ ಅದನ್ನು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಒಪ್ಲಿಲ್ಲ, ರಾಹುಲ್ ಗಾಂಧಿ ಒಪ್ಲಿಲ್ಲ, ಸೋನಿಯಾ ಗಾಂಧಿ ಒಪ್ಲಿಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಒಪ್ಲಿಲ್ಲ. ಹಾಗಾಗಲ್ಲ, ನಿಮಗೆ ಅಂತ ಒಂದಷ್ಟು ಜವಾಬ್ದಾರಿ ಕೊಡ್ತೀರಿ, ಅದನ್ನ ಮಾಡಂಗಿದ್ರೆ ಮಾಡಿ ಅಂತ. ಇಲ್ಲ, ಹಂಗ್ ಮಾಡಕ್ಕಾಗಲ್ಲ, ಟಾಟಾ ಬಾಯ್ ಬಾಯ್ ಅಂತ ಪ್ರಶಾಂತ್ ಕಿಶೋರ್ ಹೋದ್ರು. ಯಾಕಂದ್ರೆ ಅವ್ರಿಗೆ ಆವಾಗಿದ್ದ ಮನ್ಸಲ್ಲಿ ಬಿಹಾರದಲ್ಲಿ ಒಂದು ನಂದೇ ಪಕ್ಷ ಆ ಲೆಕ್ಕಾಚಾರಗಳಿತ್ತು. ಆದ್ರೆ ಈಗ ಮತ್ತೆ ಬಂದಿದ್ದಾರೆ ಅನ್ನೋದಾದ್ರೆ ಒಳಗಿಂದ ಬರ್ತಿರುವಂತಹ ಮಾಹಿತಿಗಳು ಎರಡು ರೀತಿ ಇದಾವೆ. ಒಂದು ಕೆಲವರು ಹೇಳ್ತಿರುವಂತಹದ್ದು, ಪ್ರಿಯಾಂಕಾ ಗಾಂಧಿ ಒಂದು ಆಫರ್ ಕೊಟ್ಟಿದ್ದಾರೆ, ನಿಮ್ಮ ಜನ್ ಸ್ವರಾಜ್ ಪಕ್ಷವನ್ನ ಕಾಂಗ್ರೆಸ್ನಲ್ಲಿ ವಿಲೀನ ಮಾಡಿ, ನಾವು ಒಟ್ಟಿಗೆ ಕಾಂಗ್ರೆಸ್ ಅಲ್ಲಿ ನೀವು ಬನ್ನಿ, ನೀವು ಬಂದು ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಿರೋ ಅಥವಾ ನಾಯಕರಾಗ್ತಿರೋ ಆಗಿ ಉತ್ತರ ಪ್ರದೇಶದಲ್ಲಿ ಫೈಟ್ ಮಾಡೋಣ, ನೀವು ಕಾಂಗ್ರೆಸ್ಗೆ ಬಂದ್ಬಿಡಿ ಅಂತ ಪ್ರಿಯಾಂಕಾ ಗಾಂಧಿ ಆಫರ್ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅದಕ್ಕೆ ಪಿ ಕೆ ಹೇಳಿರುವಂತಹ ವಿಚಾರ, ನನಗೆ ಒಳ್ಳೆ ಪೋಸ್ಟ್ ಕೊಡಬೇಕು, ಸಣ್ಣ ಪುಟ್ಟ ಪೋಸ್ಟ್ ಆದ್ರೆ ಬರಲ್ಲ. ಇದು ಲಾಸ್ಟ್ ಟೈಮ್ 2022 ಅದೇ ಆಗಿದ್ದು, ಆಗ ಫೇಲ್ಯೂರ್ ಆಗಿತ್ತು. ಈಗ ಕಾಂಗ್ರೆಸ್ ಒಪ್ಕೊಳ್ಳುತ್ತಾ ಗೊತ್ತಿಲ್ಲ. ಅದು ಒಂದು ಕಡೆ ಆದ್ರೆ, ಇನ್ನು ಕೆಲವರು ಹೇಳ್ತಿರೋದು, ಉತ್ತರ ಪ್ರದೇಶದ 2027ರ ಚುನಾವಣೆಯನ್ನ ಕಾಂಗ್ರೆಸ್ ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಹೋಗುತ್ತೆ, ಪ್ರಿಯಾಂಕಾ ಗಾಂಧಿ ಅವರೇ ಮೇನ್ ಲೀಡರ್ ಆಗಿ ಹೋಗ್ತಾರೆ. ಹಾಗಾಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ ಬಿಟ್ಟಿದ್ದಾರೆ ಹೇಗೆ ಚುನಾವಣಾ ಸ್ಟ್ರಾಟಜಿ ಮಾಡಿಕೊಳ್ಳಬೇಕು ಅಂತ. ಆ ಒಂದು ಆಪ್ಷನ್ ಅಥವಾ ಆ ಹಂತದಲ್ಲಿ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ನ ಒಂದು ಸಲಹೆಗಾರರಾಗಿ, ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿ ಪ್ರಶಾಂತ್ ಕಿಶೋರ್ಗೆ ಆಫರ್ ಕೊಟ್ಟಿದ್ದಾರೆ. ನಮ್ಮ ಗೆಲುವಿಗೆ ನೀವು ಶ್ರಮಿಸಿ, ನಿಮಗೆ ಕೊಡ್ತೀವಿ, ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಪ್ರತಿಯೊಂದು ನೀವು ನೋಡ್ಕೊಳ್ಳಿ, ಏನ್ ಮಾಡಬೇಕು ಹೇಗ್ ಮಾಡಬೇಕು ಅಂತ. ಅದಕ್ಕೆ ಪ್ರಿಯಾಂಕಾ ಗಾಂಧಿ ಅವರು ಕರೆದಿದ್ದಾರೆ. ಇದರ ಬಗ್ಗೆ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಇದರಲ್ಲಿ ಏನು ವಿಶೇಷ ಅಂದ್ರೆ, ಈ ಮೀಟಿಂಗು ಕೇವಲ ಪ್ರಿಯಾಂಕಾ ಗಾಂಧಿ ಮತ್ತು ಪ್ರಶಾಂತ್ ಕಿಶೋರ್ ಇಬ್ಬರ ನಡುವೆ ಮಾತ್ರ ನಡೆದಿದೆ. ರಾಹುಲ್ ಗಾಂಧಿ ಅವರಿಗೆ ಅಲ್ಲಿ ಅವಕಾಶ ಇರಲಿಲ್ಲ. ಅವರೇ ಅದರಿಂದ ಹೊರಗಿದ್ರೋ ಅಥವಾ ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದ ವಿಚಾರದಲ್ಲಿ ನಾನು ಎಲ್ಲ ನೋಡ್ಕೊಳ್ತೀನಿ, ನೀವು ಇಡೀ ದೇಶದ ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ರ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರಿಬ್ಬರ ನಡುವೆ ಮಾತ್ರ ಮಾತುಕತೆ ಆಗಿದೆ. ಈ ಎರಡು ರೀತಿಯಾದಂತಹ ಸುದ್ದಿಗಳು ಬರ್ತಾ ಇದೆ. ಒಂದು ಪಕ್ಷದ ವಿಲೀನ, ಇನ್ನೊಂದು ಉತ್ತರ ಪ್ರದೇಶ ಚುನಾವಣೆಗೆ ಪ್ರಚಾರದ ಒಂದು ಉಸ್ತುವಾರಿ ಅಥವಾ ಜವಾಬ್ದಾರಿಯನ್ನ ಪ್ರಶಾಂತ್ ಕಿಶೋರ್ ಕೊರ್ಲಿ ಅಂತ ಕಾಂಗ್ರೆಸ್ ಬಯಸ್ತಾ ಇದೆ ಅನ್ನೋದು. ಸೊ ಇದಿಷ್ಟು ಪ್ರಶಾಂತ್ ಕಿಶೋರ್ ಮತ್ತು ಪ್ರಿಯಾಂಕಾ ಗಾಂಧಿ ನಡುವೆ ನಡೆದಿರುವಂತಹ ಚರ್ಚೆ, ಬಂದಿರುವಂತಹ ಮಾಹಿತಿ. ಯಾಕೆ ಇದು ಅಷ್ಟು ದೊಡ್ಡದಾಗಿ ನಾವು ಚರ್ಚೆ ಮಾಡ್ತಿದೀವಿ ಅಂದ್ರೆ, ಪ್ರಿಯಾಂಕಾ ಗಾಂಧಿ ಈ ಚರ್ಚೆಯಲ್ಲಿ ಏನಾಯ್ತು ಮೀಟಿಂಗು ಅಂತ ಪತ್ರಕರ್ತರು ಕೇಳಿದಾಗ ಕೊಟ್ಟ ಉತ್ತರ, ಏನು ಉತ್ತರ ಕೊಟ್ಟಿದ್ದು, ಇದು ಒಂದು ನ್ಯೂಸಾ, ಇದನ್ನ ಯಾಕೆ ಕೇಳ್ತೀರಿ ಅಂದಿದ್ರು ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.